A very good morning, my dear viewers. Welcome to my YouTube channel. This is Arun Reddy here. In today's class, I would like to discuss one of the important question and long question related to company secretary. That is duties of a company secretary ಅಂತ ನಾವಲ್ಲಿ ಹೇಳ್ತೀವಿ. ಕಂಪ್ನಿ ಕಾರ್ಯದರ್ಶಿಯ ಕರ್ತವ್ಯಗಳು ಅಂತ ನಾವಲ್ಲಿ ಕರಿತೀವಿ. So what the important duties the company secretary has performed? So here the duties of company secretary vary from one company to another company. It purely depends on the nature of a business and size of the company and the power enjoyed and the responsibilities of a company secretary ಅಂತ ಹೇಳ್ಬೋದು. ಅಂದರೆ ಮುಖ್ಯವಾಗಿ ಏನು ತಿಳ್ಕೊಬೇಕು ಅಂದರೆ ಇಲ್ಲಿ ಕಂಪ್ನಿಯ ಕಾರ್ಯದರ್ಶಿಯ ಕರ್ತವ್ಯಗಳು ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆಗಿರುತ್ತವೆ ಅಂತ ನಾವಲ್ಲಿ ಹೇಳ್ತೀವಿ. ಯಾಕೆಂದರೆ ಕೆಲವೊಂದಿಷ್ಟು ಸಂಸ್ಥೆಗಳು ದೊಡ್ಡದಾಗಿರ್ತವೆ, ಕೆಲವೊಂದಿಷ್ಟು ಸಂಸ್ಥೆಗಳು ಸಣ್ಣದಾಗಿರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ನಿ ಸೆಕ್ರೆಟರಿ ಡ್ಯೂಟೀಸ್ ಚೇಂಜ್ ಆಗ್ತಿರ್ತವೆ. ಕಾಮನ್ ಆಗಿ ಇರ್ತಕ್ಕಂಥ ಡ್ಯೂಟೀಸ್ ಯಾವಪ್ಪ ಅಂದ್ರೆ ನೋಡೋದಾದ್ರೆ ಫಸ್ಟ್ ಥಿಂಗ್ ಈಸ್ ಸ್ಟ್ಯಾಚ್ಯುಟರಿ ಡ್ಯೂಟೀಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂಟೀಸ್ ಪರ್ಫಾರ್ಮ್ ಬೈ ದ ಕಂಪ್ನಿ ಸೆಕ್ರೆಟರಿ, ಶಾಸನಬದ್ಧ ಕರ್ತವ್ಯಗಳು ಅಂತ ಕರಿತೀವಿ. ಎರಡನೇದು ಜನರಲ್ ಡ್ಯೂಟೀಸ್, ಸಾಮಾನ್ಯ ಕರ್ತವ್ಯಗಳು ಅಂತ ಕರಿತೀವಿ. ಸೊ ಜನರಲ್ ಡ್ಯೂಟೀಸ್ ಅಂದರೆ ದ ಡ್ಯೂಟೀಸ್ ರಿಲೇಟೆಡ್ ಟು ಡೈರೆಕ್ಟರ್ಸ್, ನಿರ್ದೇಶಕರಿಗೆ ಸಂಬಂಧಪಟ್ಟಂಥ ಕರ್ತವ್ಯಗಳು. ಡ್ಯೂಟೀಸ್ ರಿಲೇಟೆಡ್ ಟು ಶೇರ್ ಹೋಲ್ಡರ್, ಷೇರುದಾರರಿಗೆ ಸಂಬಂಧಪಟ್ಟಂಥ ಕರ್ತವ್ಯಗಳು. ಡ್ಯೂಟೀಸ್ ರಿಲೇಟೆಡ್ ಟು ಆರ್ಗನೈಸೇಷನ್ ಆ್ಯಂಡ್ ಆಫೀಸ್, ಕಾರ್ಯಾಲಯ ಮತ್ತು ಸಂಸ್ಥೆಗೆ ಸಂಬಂಧಪಟ್ಟಂಥ ಕರ್ತವ್ಯಗಳು. ಡ್ಯೂಟೀಸ್ ರಿಲೇಟೆಡ್ ಟು ಪಬ್ಲಿಕ್, ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಕರ್ತವ್ಯಗಳು. ನೋ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಸ್ಟ್ಯಾಚ್ಯುಟರಿ ಡ್ಯೂಟಿ, ಶಾಸನಬದ್ಧ ಕರ್ತವ್ಯಗಳು. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಲೀಗಲ್ ಡ್ಯೂಟೀಸ್, ಕಾನೂನುಬದ್ಧ ಕರ್ತವ್ಯಗಳು ಅಂತ ನಾವಲ್ಲಿ ಕರಿತೀವಿ. ನೋ ವಾಟ್ ಈಸ್ ದ ಸ್ಟ್ಯಾಚ್ಯುಟರಿ ಡ್ಯೂಟಿ? ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ಇಟ್ ಈಸ್ ಅ ಕಂಪಲ್ಸರಿ ಡ್ಯೂಟೀಸ್ ಅಂತ ನಾವಲ್ಲಿ ಹೇಳ್ತೀವಿ, ಕಡ್ಡಾಯವಾದಂಥ ಕರ್ತವ್ಯ. ಸೊ ಸ್ಟ್ಯಾಚ್ಯುಟರಿ ಡ್ಯೂಟಿ ಅಂದರೆ ಇಟ್ ಈಸ್ ಅ ಡ್ಯೂಟಿ ಪ್ರಿಸ್ಕ್ರೈಬ್ಡ್ ಅಕಾರ್ಡಿಂಗ್ ಟು ಕಂಪ್ನಿ ಆ್ಯಕ್ಟ್ or by the legislation of the act related to income tax act, sales act, stamp act. ಸೊ ಈ ಆ್ಯಕ್ಟ್ ಪ್ರಕಾರ ಇರ್ತೈತೆ ಅದು. ನೋಡಿರಿ ಏನೇನು ಬರ್ತೈತೆ ಅಂದ್ರೆ ಅಲ್ಲಿ ಹಿಯರ್ ಇನ್ಶೂರೆನ್ಸ್ ಆ್ಯಕ್ಟ್, ಡಿಸ್ಪ್ಯೂಟ್ ಆ್ಯಕ್ಟ್, ಮೊನೋಪೋಲಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆ್ಯಕ್ಟ್. ಸೊ ಇವೆಲ್ಲ ಆ್ಯಕ್ಟ್ ಪ್ರಕಾರ ಬಂತಂದ್ರೆ ಅದು ಏನ್ರಿ ಸ್ಟ್ಯಾಚ್ಯುಟರಿ ಡ್ಯೂಟಿ ಅಂತ ಹೇಳ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ಯಾಚ್ಯುಟರಿ ಡ್ಯೂಟೀಸ್ ಆಫ್ ಕಂಪ್ನಿ ಆ್ಯಕ್ಟ್ ಆರ್, ಫಾರ್ ಎಕ್ಸಾಂಪಲ್, ಸೆಕ್ರೆಟರಿ ಹ್ಯಾಸ್ ಟು ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್ ಆ್ಯಂಡ್ ರಿಜಿಸ್ಟರ್ ಆಫ್ ಕಂಪ್ನಿ. ಫಸ್ಟ್ ಇಂಪಾರ್ಟೆಂಟ್ ಇದು ಅಂದರೆ ಲೆಕ್ಕ ಪುಸ್ತಕಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಹಾಗೂ ಕಂಪ್ನಿಯ ನೋಂದಾವಣಾ ಪುಸ್ತಕವನ್ನು ಅವ ಸರಿಯಾಗಿ ನಿರ್ವಹಿಸಬೇಕು. ಎರಡನೇದು ಫಿಲ್ಲಿಂಗ್ ಆಫ್ ಅ ನೆಸೆಸರಿ ರಿಟರ್ನ್ ವಿತ್ ರಿಜಿಸ್ಟರ್ ಆಫ್ ಅ ಕಂಪ್ನಿ. ಕಂಪ್ನಿ ನೋಂದಾವಣಾಧಿಕಾರಿಗೆ ಸಂಬಂಧಪಟ್ಟಂತೆ ಅವ ರಿಟರ್ನನ್ನು ಫೈಲ್ ಮಾಡಬೇಕು, ಸರಿಯಾಗಿ ರಿಟರ್ನ್ ತುಂಬಿ ಕಳಿಸ್ಬೇಕು ಅವ. ದೆನ್ ಹಿ ಹ್ಯಾಸ್ ಟು ಸೂಪರ್ವೈಸ್ ದ ಇಶ್ಯೂ, ಅಲಾಟ್ಮೆಂಟ್, ಟ್ರಾನ್ಸ್ಫರ್ ಆ್ಯಂಡ್ ಫರ್ಫೀಚರ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಸೊ ಶೇರು ಮತ್ತು ಡಿಬೆಂಚರು, ಶೇರ್ ಅಲಾಟ್ಮೆಂಟು, ಶೇರ್ ಟ್ರಾನ್ಸ್ಫರು ಇವೆಲ್ಲನೂ ಅವ ಮೇಂಟೈನ್ ಮಾಡಬೇಕು. ಷೇರು ವರ್ಗಾವಣೆ, ಸಾಲ ಪತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಅವೆಲ್ಲನೂ ಸರಿಯಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಅಟೆಂಡ್ ದ ಮೀಟಿಂಗ್ ಆ್ಯಂಡ್ ರೆಕಾರ್ಡ್ ದ ಪ್ರೊಸೀಡಿಂಗ್ಸ್ ಆಫ್ ಅ ಮೀಟಿಂಗ್. ಸೊ ಸಭೆಗೆ ಹಾಜರಾಗಿ ಅಲ್ಲಿ ಕರ್ತವ್ಯವನ್ನು ಮಾಡಬೇಕು. ಯಾವ ಸಭೆ ಅಂದರೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಇರ್ಬೋದು, ಬೋರ್ಡ್ ಮೀಟಿಂಗ್ ಇರ್ಬೋದು, ಸ್ಟ್ಯಾಚ್ಯುಟರಿ ಮೀಟಿಂಗ್ ಇರ್ಬೋದು. ಸೊ ಇವೆಲ್ಲ ಮೀಟಿಂಗ್ಗೆ ಅವ ಹಾಜರಾಗಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಹಿ ಹ್ಯಾಸ್ ಟು ಮೇಂಟೈನ್ ಸೇಫ್ ಕಸ್ಟಡಿ ಆ್ಯಂಡ್ ಪ್ರಾಪರ್ ಯೂಸ್ ಆಫ್ ಕಾಮನ್ ಸೀಲ್ ಆಫ್ ಅ ಕಂಪ್ನಿ. ಸೊ ಕಂಪ್ನಿ ಕಾರ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಕಂಪ್ನಿಯ ಮುದ್ರೆಯನ್ನು ಸರಿಯಾಗಿ ರಕ್ಷಣೆ ಮಾಡಬೇಕು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಹಿ ಹ್ಯಾಸ್ ಟು ಟೇಕ್ ದ ಡಿಡಕ್ಷನ್ ಆಫ್ ಅ ಇನ್ಕಮ್ ಟ್ಯಾಕ್ಸ್ ಹ್ಯಾಸ್ ಬಿನ್ ಮೇಡ್ ಆರ್ ನಾಟ್. ಸೊ ಡಿವಿಡೆಂಡ್ ಹ್ಯಾಸ್ ಬಿನ್ ಗಿವನ್ ಆರ್ ನಾಟ್, ಇಂಟ್ರೆಸ್ಟ್ ಆ್ಯಂಡ್ ಸ್ಯಾಲ್ರಿ ಹ್ಯಾಸ್ ಗಿವನ್ ಆರ್ ನಾಟ್. ಕರೆಕ್ಟಾಗಿ ನೋಡ್ಕೋಬೇಕು ಅವ್ನು ಟ್ಯಾಕ್ಸ್ ಕೊಟ್ಟಾರೋ ಇಲ್ಲೋ, ಇಂಟ್ರೆಸ್ಟ್ ಕೊಟ್ಟಾರೋ ಇಲ್ಲೋ, ಆಮೇಲೆ ಡಿವಿಡೆಂಡ್ ಕೊಟ್ಟಾರೋ ಇಲ್ಲೋ ಇವೆಲ್ಲ ನೋಡಬೇಕು. ಆಮೇಲೆ ಅಂಡರ್ ಸ್ಟ್ಯಾಂಪ್ ಆ್ಯಕ್ಟ್, ಸ್ಟ್ಯಾಂಪ್ ಕಾಯ್ದೆ ಪ್ರಕಾರ ಹಿ ಹ್ಯಾಸ್ ಟು ಸಿ ದ ವೆದರ್ ಸ್ಟ್ಯಾಂಪ್ ಡ್ಯೂಟಿ ಆರ್ ರಿಕ್ವೈರ್ಡ್ ಅಮೌಂಟ್ ಈಸ್ ಗಿವನ್ ಆರ್ ನಾಟ್ ಅಂತ ನಾವಲ್ಲಿ ನೋಡಬೇಕು. ಅಂದರೆ ಸ್ಟ್ಯಾಂಪ್ ಕಾಯ್ದೆ ಪ್ರಕಾರ ಅಂಚೆ ಶುಲ್ಕವನ್ನು ಕೊಟ್ಟಿದ್ದಾರೋ ಇಲ್ಲೋ ಅನ್ನೋದನ್ನು ಗಮನಿಸಬೇಕು ಅಂತ ನಾವಲ್ಲಿ ಹೇಳ್ಬೋದು. ಅಂಡರ್ ದ ಸೇಲ್ಸ್ ಆ್ಯಕ್ಟ್ ಹಿ ಹ್ಯಾಸ್ ಟು ಅರೇಂಜ್ ದ ಟೈಮ್ಲಿ ಸಬ್ಮಿಷನ್ ಆಫ್ ರಿಟರ್ನ್ ಆ್ಯಂಡ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಇನ್ ಅಡಿಷನ್ ಟು ದ್ಯಾಟ್ ಹಿ ಹ್ಯಾಸ್ ಟು ಕಂಪ್ಲೈ ದ ಪ್ರೊವಿಷನ್ ಆಫ್ ಅದರ್ ಆ್ಯಕ್ಟ್ ಅಂತ ನಾವಲ್ಲಿ ಹೇಳ್ಬೋದು. ಫ್ಯಾಕ್ಟ್ರಿ ಆ್ಯಕ್ಟ್, ಮಿನಿಮಮ್ ವೇಜ್ ಆ್ಯಕ್ಟ್ ಪ್ರಕಾರ ಅವ ಕೆಲಸ ಮಾಡಬೇಕು. ಹಿಯರ್ ಅ ಕಂಪ್ನಿ ಸೆಕ್ರೆಟರಿ ಈಸ್ ನಾಟ್ ಓನ್ಲಿ ಸರ್ವೆಂಟ್ ಆಫ್ ಅ ಕಂಪ್ನಿ ಬಟ್ ಆಲ್ಸೋ ಸರ್ವೆಂಟ್ ಆಫ್ ಲಾ. ಸೊ ಅವ ಸರ್ವೆಂಟ್ ಆಫ್ ಲಾ ಇದ್ದಂಗೆ ಕಂಪ್ನಿ ಕಾಯ್ದೆ ಪ್ರಕಾರ ಅವ ಕೆಲಸ ಮಾಡಬೇಕು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಏನು ಮಾಡ್ಬೋದು ಅಂದ್ರೆ ಹಿ ಹ್ಯಾಸ್ ಟು ಡಿಕ್ಲೇರ್ ದ ಸ್ಟ್ಯಾಚ್ಯುಟರಿ ರಿಪೋರ್ಟ್. ಶಾಸನಬದ್ಧ ವರದಿಯನ್ನು ಅವ ಘೋಷಣೆ ಮಾಡುವ ಕರ್ತವ್ಯವನ್ನು ಹೊಂದಿರ್ತಾನೆ. ಬಿಕಾಸ್ ಇಟ್ ಈಸ್ ಅಕಾರ್ಡಿಂಗ್ ಟು ದ ಲೀಗಲ್ ಡ್ಯೂಟಿ. ಸ್ಟ್ಯಾಚ್ಯುಟರಿ ರಿಪೋರ್ಟನ್ನು ಅವ ಸಬ್ಮಿಟ್ ಮಾಡಬೇಕು. ಆಮೇಲೆ ಹಿ ಹ್ಯಾಸ್ ಪ್ರಿಪೇರ್ ದ ಡಿಫ್ರೆಂಟ್ ರಿಪೋರ್ಟ್ ಆ್ಯಂಡ್ ಸೆಂಡ್ ಟು ದ ರಿಜಿಸ್ಟಾರ್. ಬೇರೆ ಬೇರೆ ವರದಿಯನ್ನು ತಯಾರಿಸಬೇಕು. ಅಂದರೆ ಡೈರೆಕ್ಟರ್ಸ್ ರಿಪೋರ್ಟ್ ತಯಾರಿಸಬೇಕು, ಶೇರ್ ಹೋಲ್ಡರ್ಸ್ ರಿಪೋರ್ಟ್ ತಯಾರು ಮಾಡಬೇಕು. ಇವೆಲ್ಲನೂ ತಯಾರು ಮಾಡಿ
ರಿಜಿಸ್ಟರ್ಗೆ ಅವ ಕಳಿಸ್ಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಸೈನ್ ದ ಆ್ಯನ್ಯುವಲ್ ರಿಪೋರ್ಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಅ ಕಂಪ್ನಿ. ಆ್ಯನ್ಯುವಲ್ ರಿಪೋರ್ಟ್ ಮತ್ತು ಬ್ಯಾಲೆನ್ಸ್ ಶೀಟಿಗೆ ಸಹಿ ಮಾಡುವ ಅಧಿಕಾರ ಅವನಿಗಿರುತ್ತೆ. ಅವ ಸಿಗ್ನೇಚರನ್ನು ಮಾಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಸಿ ವೆದರ್ ದ ಟ್ರಾನ್ಸ್ಫರ್ ಆಫ್ ಶೇರ್ ಈಸ್ ಮೇಡ್ ಆರ್ ನಾಟ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್ ಈಸ್ ಮೇಡ್ ಆರ್ ನಾಟ್. ಸೊ ಶೇರ್ ವರ್ಗಾವಣೆ ಆಗಿದೆ ಇಲ್ಲೋ ಅಥವಾ ಶೇರಿನ ವಹನ ಆಗಿದೆಯೋ ಇಲ್ಲೋ, ಸೊ ಇವೆಲ್ಲನೂ ಅವ ಸರಿಯಾಗಿ ನೋಡಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಹಿ ಹ್ಯಾಸ್ ಟು ಮೇಂಟೈನ್ ದ ಆಲ್ ದ ಸ್ಟ್ಯಾಚ್ಯುಟರಿ ಬುಕ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ಯಾಚ್ಯುಟರಿ ಬುಕ್ಸನ್ನು ಅವ ಮೇಂಟೈನ್ ಮಾಡಬೇಕು. ಸ್ಟ್ಯಾಚ್ಯುಟರಿ ಬುಕ್ಸ್ ಅಂದ್ರೆ ಲಿಸ್ಟ್ ಆಫ್ ಮೆಂಬರ್, ಸದಸ್ಯರು ಎಷ್ಟು ಅದಾರ ಅನ್ನೋದನ್ನು ನೋಡಬೇಕು. ಲಿಸ್ಟ್ ಆಫ್ ಡಿಬೆಂಚರ್ ಹೋಲ್ಡರ್ಸ್, ಸಾಲ ಪತ್ರದಾರರು ಎಷ್ಟು ಅದಾರ ಅಂತ ನೋಡಬೇಕು. ಲಿಸ್ಟ್ ಆಫ್ ಇನ್ವೆಸ್ಟರ್ಸ್, ಹೂಡಿಕೆದಾರರು ಯಾರು ಅದಾರ ಅಂತ ನೋಡಬೇಕು. ಲಿಸ್ಟ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕರು ಎಷ್ಟು ಸಂಖ್ಯೆಯಲ್ಲಿ ಇದಾರ ಅಂತ ನೋಡಬೇಕು. ಲಿಸ್ಟ್ ಆಫ್ ಶೇರ್ ಹೋಲ್ಡರ್ಸ್, ಸೊ ಇವರೆಲ್ಲನೂ ಅವ ನೋಡಬೇಕು. ಆಮೇಲೆ ಹಿ ಹ್ಯಾಸ್ ಟು ಮೇಂಟೈನ್ ದ ಶೇರ್ ಅಲಾಟ್ಮೆಂಟ್, ಶೇರ್ ಏನು ಹಂಚಿಕೆ ಮಾಡ್ಯಾರ ಅಂತ ನೋಡಬೇಕು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡ್ಯೂಟಿ. ಆಮೇಲೆ ಹಿ ಹ್ಯಾಸ್ ಟು ಸಬ್ಮಿಟ್ ದ ಪ್ರಾಸ್ಪೆಕ್ಟಸ್ ಟು ರಿಜಿಸ್ಟಾರ್. ಸೊ ರಿಜಿಸ್ಟಾರ್ಗೆ ಪ್ರಾಸ್ಪೆಕ್ಟಸನ್ನು ಅವ ಸಬ್ಮಿಟ್ ಮಾಡಬೇಕು. ಯಾಕಂದರೆ ಪ್ರಾಸ್ಪೆಕ್ಟಸ್ ಈಸ್ ಅ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ. ಸೊ ಆ ಡಾಕ್ಯುಮೆಂಟ್ ಸಬ್ಮಿಟ್ ಆಗಲಾರ್ದ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ ಮೀಟಿಂಗ್, ಹಾಗಾಗಿ ನೋಡಬೇಕು ಅವನು. ಆ್ಯಂಡ್ ಹಿ ಹ್ಯಾಸ್ ಟು ಅಟೆಂಡ್ ದ ಆಲ್ ದ ಮೀಟಿಂಗ್ ರಿಲೇಟೆಡ್ ಟು ಆ್ಯನ್ಯುವಲ್ ಜನರಲ್ ಮೀಟಿಂಗ್, ಬೋರ್ಡ್ ಮೀಟಿಂಗ್, ಸ್ಟ್ಯಾಚ್ಯುಟರಿ ಮೀಟಿಂಗ್ ಎಟ್ಸೆಟ್ರಾ. ಎಲ್ಲ ಮೀಟಿಂಗ್ಗೆ ಅವ ಹಾಜರಾಗಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಡಿಸ್ಪ್ಲೇ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಕೌಂಟ್ಸ್ ಟು ಪಬ್ಲಿಕ್ಕಿಗೆ ಅವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಮತ್ತು ತೋರಿಸ್ಬೇಕು. ಕಂಪ್ನಿ ಡಾಕ್ಯುಮೆಂಟ್ಸನ್ನು ಔಟ್ಸೈಡರ್ಸ್ಗೆ ತೋರಿಸ್ಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಟೇಕ್ ದ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ಸ್. ಆಡಿಟರ್ ಅಪಾಯಿಂಟ್ಮೆಂಟನ್ನು ಅವ ಮೇಂಟೈನ್ ಮಾಡ್ಕೊತ ಹೋಗಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಪ್ರೊಟೆಕ್ಟ್ ದ ಕಾಮನ್ ಸೀಲ್ ಆಫ್ ಅ ಕಂಪ್ನಿ ಕಾಮನ್ ಸೀಲನ್ನು ಅವ ಮೇಂಟೈನ್ ಮಾಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಮೇಂಟೈನ್ ದ ಸೆಬಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸೆಬಿ ಆ್ಯಕ್ಟ್ ಪ್ರಕಾರ ಅವ ಕೆಲಸ ಮಾಡಬೇಕು. ಯಾಕಂದರೆ ನಿಮ್ಮ ಕಂಪ್ನಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ, ಹಾಗಾಗಿ ಸೆಬಿ ಆ್ಯಕ್ಟ್ ಪ್ರಕಾರ ಅವ ಕೆಲಸ ಮಾಡಬೇಕು. ಹಿ ಹ್ಯಾಸ್ ಟು ಸಿ ವೆದರ್ ದ ಕಂಪ್ನಿ ಪೇಡ್ ಇನ್ಕಮ್ ಟ್ಯಾಕ್ಸ್ ಆರ್ ನಾಟ್, IT ಕೊಟ್ಟಾರೋ ಇಲ್ಲೋ ಅಂತ ನೋಡಬೇಕು. ಸೊ ಇವೆಲ್ಲ ಸಂಬಂಧಪಟ್ಟಂಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ಯಾಚ್ಯುಟರಿ. ನೆಕ್ಸ್ಟ್ ಒನ್, ಡ್ಯೂಟೀಸ್ ರಿಲೇಟೆಡ್ ಟು ಡೈರೆಕ್ಟರ್. ನಿರ್ದೇಶಕರಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಸೆಕ್ರೆಟರಿ ಹ್ಯಾಸ್ ಟು ಲುಕ್ ಆಫ್ಟರ್ ದ ಕರೆಸ್ಪಾಂಡೆನ್ಸ್ ವಿತ್ ಡೈರೆಕ್ಟರ್. ನಿರ್ದೇಶಕರಿಗೆ ಸಂಬಂಧಪಟ್ಟಂಗೆ ಅವ ಎಲ್ಲ ಅಂಶಗಳನ್ನು ಸರಿಯಾಗಿ ನೋಡ್ತಕ್ಕಂಥ ಹಕ್ಕನ್ನು ಹೊಂದಿರ್ತಾನೆ. ಅಂದರೆ ಹಿ ಹ್ಯಾಸ್ ಟು ಕನ್ವೇ ದ ಮೀಟಿಂಗ್ ಅಂಡರ್ ದ ಡೈರೆಕ್ಷನ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್. ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳಿದಂಗೆ ಅವ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಪ್ರಿಪೇರ್ ದ ಮಿನಟ್ಸ್ ಬುಕ್ ಆ್ಯಂಡ್ ಹಿ ಹ್ಯಾಸ್ ಟು ಎಕ್ಸಿಕ್ಯೂಟ್ ದ ಆರ್ಡರ್ ಆಫ್ ಬೋರ್ಡ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ ಹೇಳಿದಂಗೆ ಮಿನಟ್ಸ್ ಬುಕ್ಕನ್ನು ಬರೀಬೇಕು, ಅಂದರೆ ಕಾರ್ಯಕಲಾಪಗಳ ವರದಿಯನ್ನು ಬರೀಬೇಕು. ಆಮೇಲೆ ಬೋರ್ಡ್ ಹೇಳಿದಂಗೆ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಅಡ್ವೈಸ್ ಡೈರೆಕ್ಟರ್ ಡ್ಯೂರಿಂಗ್ ದ ಡೆಲಿಬರೇಷನ್ ಅಟ್ ದ ಮೀಟಿಂಗ್ ಆ್ಯಂಡ್ ಹಿ ಹ್ಯಾಸ್ ಟು ಫಾಲೋ ಸಮ್ ಆ್ಯಕ್ಟ್ ಇನ್ ಮೀಟಿಂಗ್ಗೆ ಸಂಬಂಧಪಟ್ಟಂಗೆ ಅವ ಬೋರ್ಡ್ ಆಫ್ ಡೈರೆಕ್ಟರ್ ಹೇಳಿದಂಗೆ ಕೇಳಬೇಕು. ಆಮೇಲೆ ಸೆಕ್ರೆಟರಿ ಹ್ಯಾಸ್ ಟು ಮೇಂಟೈನ್ ದ ಕಾನ್ಫಿಡೆನ್ಷಿಯಲ್ ಕ್ಲರ್ಕ್ ಆಫ್ ಅ ಬೋರ್ಡ್ ಹೇಳಿದಂಗೆ ಅವ ಗೌಪ್ಯವಾದಂಥ ವಿಷಯವನ್ನು ಅವ ಮೇಂಟೈನ್ ಮಾಡಬೇಕು. ಆ್ಯಂಡ್ ಹಿಯರ್ ದ ಡೈರೆಕ್ಟರ್ ಹ್ಯಾಸ್ ಟು ಲೆಟ್ ಡೌನ್ ದ ಬ್ರಾಡ್ ಪಾಲಿಸಿ ಆಫ್ ಅ ಕಂಪ್ನಿ ಅಟ್ ದ ಬೋರ್ಡ್ ಮೀಟಿಂಗ್. ಸೊ ಸೆಕ್ರೆಟರಿ ಹ್ಯಾಸ್ ಟು ಇಂಟರ್ಪ್ರಿಟ್ ದ ಪಾಲಿಸಿ. ಸೊ ಪಾಲಿಸಿನ ರೆಡಿ ಮಾಡೋರು ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೆ. ಆ ಪಾಲಿಸಿನ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಬೇಕು. ಅದಕ್ಕೆ ಕೊಟ್ಟಾರೆ ನೋಡಿರಿ, ಸೆಕ್ರೆಟರಿ ಹ್ಯಾಸ್ ಟು ಕಮ್ಯುನಿಕೇಟ್ ದ ಬೋರ್ಡ್ ಡಿಸಿಷನ್ ವಿತ್ ಅದರ್ ಸ್ಟಾಫ್ಸ್ ಆ್ಯಂಡ್ ಶೇರ್ ಹೋಲ್ಡರ್ ಬಿಕಾಸ್ ಹಿ ಈಸ್ ಅ ಲಿಂಕಿಂಗ್ ಚೈನ್ ಬಿಟ್ವೀನ್ ಕಂಪ್ನಿ ಆ್ಯಂಡ್ ಔಟ್ಸೈಡರ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ ಹೇಳಿದಂಗೆ ಎಲ್ಲ ವಿಷಯಗಳನ್ನ ಶೇರ್ ಹೋಲ್ಡರ್ಗೆ ಅವ ಹೇಳಬೇಕು. ಆ್ಯಂಡ್ ಸೆಕ್ರೆಟರಿ ಹ್ಯಾಸ್ ಟು ಮೇಂಟೈನ್ ಆಲ್ ದ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಬೋರ್ಡ್ ಮೀಟಿಂಗ್. ಬೋರ್ಡ್ ಆಫ್ ಡೈರೆಕ್ಟರ್ ಹೇಳಿದಂಗೆ ಎಲ್ಲ ಇನ್ಫಾರ್ಮೇಷನನ್ನು ಅವ ಫಾಲೋ ಮಾಡಬೇಕು. ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಅವ ಮೀಡಿಯೇಟ್ರ್ ಇದ್ದಂಗೆ ಕಂಪ್ನಿ ಸೆಕ್ರೆಟ್ರಿ. ಆಮೇಲೆ ಡೈರೆಕ್ಟರ್ ಪಾಲಿಸಿನ ರೆಡಿ ಮಾಡ್ತಾರೆ, ಅದನ್ನ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋ ಯಾರು ಕಂಪ್ನಿ ಸೆಕ್ರೆಟ್ರಿ. ಆಮೇಲೆ ಡೇ ಟು ಡೇ ಆ್ಯಕ್ಟಿವಿಟಿನ ಮೇಂಟೈನ್ ಮಾಡ್ಬೇಕವ ಬೋರ್ಡ್ ಆಫ್ ಮೀಟಿಂಗ್ ಅದು. ಆಮೇಲೆ ಔಟ್ಸೈಡರ್ಸ್ ಜೊತೆ ಅವ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾನೆ. ಆ್ಯಂಡ್ ಹಿ ಹ್ಯಾಸ್ ಟು ವರ್ಕ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ ಆಫ್ ಡೈರೆಕ್ಟರ್ ಹೇಳಿದಂಗೆ ಅವ ಕೇಳ್ತಾನೆ. ಸೆಕ್ರೆಟರಿ ಹ್ಯಾಸ್ ಟು ಪ್ರಿಪೇರ್ ದ ಮೆಮೊರಂಡಮ್ ಆ್ಯಂಡ್ ಆರ್ಟಿಕಲ್ಸ್. ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಯನ್ನು ಅವ ತಯಾರು ಮಾಡಬೇಕು. ಆ್ಯಂಡ್ ಸೆಕ್ರೆಟರಿ ಹ್ಯಾಸ್ ಟು ವರ್ಕ್ ಅಕಾರ್ಡಿಂಗ್ ಟು ದ ಇಂಟ್ರೆಸ್ಟ್ ಆಫ್ ಅ ಡೈರೆಕ್ಟರ್. ನಿರ್ದೇಶಕರು ಸೂಚಿಸಿದ ಹಾಗೆ ನಿರ್ದೇಶಕರ ಆಸಕ್ತಿಯ ಅನುಗುಣವಾಗಿ ಅವ ಕೆಲಸ ಮಾಡಬೇಕು. ಆ್ಯಂಡ್ ಸೆಕ್ರೆಟರಿ ಹ್ಯಾಸ್ ಟು ಮೇಂಟೈನ್ ಆಲ್ ದ ರೆಕಾರ್ಡ್ಸ್ ಆಫ್ ಅ ಡಾಕ್ಯುಮೆಂಟ್ಸ್ ವಿಚ್ ಈಸ್ ರಿಲೇಟೆಡ್ ಟು ಕಂಪ್ನಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಅವ ಮೇಂಟೈನ್ ಮಾಡಬೇಕು. ಆ್ಯಂಡ್ ಸೆಕ್ರೆಟರಿ ಹ್ಯಾಸ್ ಟು ಸೆಂಡ್ ನೋಟಿಸ್ ಟು ಬೋರ್ಡ್ ಆಫ್ ಡೈರೆಕ್ಟರ್ ಅಬೌಟ್ ಮೀಟಿಂಗ್ ಬಂತು ಅಂದರೆ ಮೀಟಿಂಗ್ಗೆ ಸಂಬಂಧಪಟ್ಟಂಗೆ ಬೋರ್ಡ್ ಆಫ್ ಡೈರೆಕ್ಟರ್ಗೆ ಅವ ನೋಟಿಸನ್ನು ಕಳಿಸ್ಕೊಡ್ಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಮೇಂಟೈನ್ DIN ಡೈರೆಕ್ಟರ್ ಇನ್ಫಾರ್ಮೇಷನ್ ರಿಪೋರ್ಟ್ ನಂಬರ್. ಓಕೆ, ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಕರಿತೀವಿ. ಸೊ ಆ ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರನ್ನು ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಆಲ್ ಶೇರ್ ಹೋಲ್ಡರ್ ಆ್ಯಂಡ್ ಲೇಬರ್. ಸೊ ಶೇರ್ ಹೋಲ್ಡರ ಮತ್ತು ಲೇಬರ್ ಸಮಸ್ಯೆ ನಾವು ಬಗೆಹರಿಸಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಡಿಸ್ಟ್ರಿಬ್ಯೂಟ್ ದ
dividend and interest, transfer of share and transmission of share. ಸೊ ಡೈರೆಕ್ಟ್ರ್ ಹೇಳಿದಂಗೆ, ಬೋರ್ಡ್ ಆಫ್ ಡೈರೆಕ್ಟರ್ ಹೇಳಿದಂಗೆ ಸೆಕ್ರೆಟರಿ ಏನು ಮಾಡಬೇಕು ರೀ, ಇಂಟ್ರೆಸ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇವೆಲ್ಲ ಡೈರೆಕ್ಟರ್ಗೆ ಸಂಬಂಧಪಟ್ಟಂಥ ಕೆಲಸಗಳು ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ರಿಲೇಟೆಡ್ ಟು ಶೇರ್ ಹೋಲ್ಡರ್ಸ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಗೆ ಸಂಬಂಧಪಟ್ಟಂಗೆ ಅಂದ್ರೆ, ಶೇರ್ ಹೋಲ್ಡರ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಗೆ ಸಂಬಂಧಪಟ್ಟಂಗೆ ಅವ ಏನು ಕೆಲಸ ಮಾಡಬೇಕು, ಹಿ ಹ್ಯಾಸ್ ಟು ಡಿಸ್ಟ್ರಿಬ್ಯೂಟ್ ಡಿವಿಡೆಂಡ್ ಟು share holder and he has to distribute interest to debenture holder, and he has to solve all the problem of shareholder and debenture holder in simple thing. ಇಲ್ಲಿ ನೋಡ್ರಿ, application and allotment of share. ಸೊ ಶೇರ್ ಹಂಚಿಕೆ ಆಗಿತ್ತು ಎಲ್ಲೋ ಅಂತ ನೋಡ್ತಾನೆ. ಕಾಲ್ಸ್ ಆಫ್ ಶೇರ್ ಮೇಲೆ ಬಾಕಿ ಬರ್ತಕ್ಕಂಥ ಶೇರನ್ನು ಅವ ಪಡ್ಕೋತಾನೆ. ಫಾರ್ ಫ್ಯೂಚರ್ ಆಫ್ ಶೇರ್ ಕ್ಯಾನ್ಸಲ್ ಮಾಡಿರ್ತಾರೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅವ ಕೆಲಸ ಮಾಡಬೇಕು. ಆಮೇಲೆ ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್ ಆಗೈತೆ ಎಲ್ಲ ನೋಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಪೇ ರೆಗ್ಯುಲರ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್, ಆ್ಯಂಡ್ ಹಿ ಹ್ಯಾಸ್ ಟು ಪೇ ರೆಗ್ಯುಲರ್ ಇಂಟ್ರೆಸ್ಟ್ ಟು ದ ಡಿಬೆಂಚರ್ ಹೋಲ್ಡರ್, ಆ್ಯಂಡ್ ಹಿ ಹ್ಯಾಸ್ ಟು ಬಿಹೇವ್ ಫ್ರೆಂಡ್ಲಿ ವಿತ್ ಯುವರ್ ಶೇರ್ ಹೋಲ್ಡರ್ ಜೊತೆ ಫ್ರೆಂಡ್ಲಿಯಾಗಿ ಅವ ಬಿಹೇವ್ ಮಾಡಬೇಕು. ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್, ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟಂಗೆ ಡಿವಿಡೆಂಡನ್ನು ಅವ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದು ಅವನ ಕೆಲಸ. ಬಿಕಾಸ್ ಡಿವಿಡೆಂಡ್ ಈಸ್ ಪಾರ್ಟ್ ಆಫ್ ಯುವರ್ ನೆಟ್ ಪ್ರಾಫಿಟ್ ಆ್ಯಂಡ್ ಆಲ್ ದ ಶೇರ್ ಹೋಲ್ಡರ್ ಹ್ಯಾವ್ ಅ ರೈಟ್ ಟು ಗೆಟ್ ದ ಡಿವಿಡೆಂಡ್. ದೆನ್ ನೋಟಿಸ್ ಆ್ಯಂಡ್ ಸರ್ಕ್ಯುಲರ್ ಟು ಮೆಂಬರ್, ಸದಸ್ಯರಿಗೆ ಸೂಚನಾ ಫಲಕ ಮತ್ತು ಸರ್ಕ್ಯುಲರ್ ಅವರಿಗೆ ಹೋಗುವಂಗೆ ನೋಡ್ಕೋತಾರೆ. ಆ್ಯಂಡ್ ಆಲ್ ದ ಮೀಟಿಂಗ್ ಆಫ್ ಶೇರ್ ಹೋಲ್ಡರ್ ಶುಡ್ ಬಿ ಕಂಡಕ್ಟೆಡ್, ಶೇರ್ ಹೋಲ್ಡರ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಎನ್ಕ್ವೈರಿ ಆ್ಯಂಡ್ ಕಂಪ್ಲೇಂಟ್ಸ್ ಫ್ರಮ್ ದ ಶೇರ್ ಹೋಲ್ಡರ್ನಿಂದ ಏನಾದರೂ ಕಂಪ್ಲೇಂಟ್ಸು ಎನ್ಕ್ವೈರಿ ಬಂದಿದ್ದು ಅಂದ್ರೆ ಅದನ್ನು ನಾವು ನೋಡಬೇಕು. ದೆನ್ ಅದರ್ ಡ್ಯೂಟೀಸ್ ಏನಪ್ಪ ಅಂದರೆ, ಹಿ ಶುಡ್ ನಾಟ್ ಆ್ಯಕ್ಟ್ ವಿದೌಟ್ ಅಥಾರಿಟಿ. ಅದರ್ ಡ್ಯೂಟೀಸ್ ಏನು ಅಂದ್ರೆ, ಅವನ ಅಧಿಕಾರವನ್ನು ಮೀರಿ ಅವ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಹಿ ಶುಡ್ ಡಿಸ್ಚಾರ್ಜ್ ಹಿಸ್ ಡ್ಯೂಟೀಸ್ ಆನೆಸ್ಟ್ಲಿ. ಅವನು ತನ್ನ ಕೆಲಸವನ್ನು, ಕರ್ತವ್ಯವನ್ನು ವಿಧೇಯಕವಾಗಿ ಕೆಲಸ ಮಾಡಬೇಕು. ಆ್ಯಂಡ್ ಹಿ ಶುಡ್ ಬಿ ಎಕ್ಸಸೈಸ್ ವಿತ್ ರೀಸನೇಬಲ್ ಕೇರ್ ಆ್ಯಂಡ್ ಡಿಲಿಜೆನ್ಸ್. ಅವನು ತನ್ನ ಕರ್ತವ್ಯವನ್ನು ಕಾಳಜಿಪೂರ್ವಕವಾಗಿ ಯೋಗ್ಯ ರೀತಿಯಲ್ಲಿ ನಿರ್ವಹಿಸಬೇಕು. ಆ್ಯಂಡ್ ಹಿ ಶುಡ್ ಆ್ಯಕ್ಟ್ ಆನೆಸ್ಟ್ಲಿ ಇನ್ ಎಮರ್ಜೆನ್ಸಿ ಅಕಾರ್ಡಿಂಗ್ ಟು ದ ಇಂಟ್ರೆಸ್ಟ್ ಆಫ್ ಅ ಕಂಪ್ನಿ. ಸೊ ಕಂಪ್ನಿಯ ಆಸಕ್ತಿಗೆ ಅನುಗುಣವಾಗಿ ತ್ವರಿತಗತಿಯಲ್ಲಿ ಅವ ಕೆಲಸ ಮಾಡಬೇಕು ಅಂತ ಹೇಳ್ತೇವೆ. ಆ್ಯಂಡ್ ಹಿ ಶುಡ್ ನಾಟ್ ಲೀಕ್ ಔಟ್ ದ ಸೀಕ್ರೆಟ್ ಆರ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಟು ದಿ ಪಬ್ಲಿಕ್ಗೆ ಸಂಬಂಧಪಟ್ಟಂಗೆ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸನ್ನು ನಾವು ಲೀಕ್ ಮಾಡಬಾರ್ದು. ಆ್ಯಂಡ್ ಹಿ ಶುಡ್ ರಿಪ್ರೆಸೆಂಟ್ ಕಂಪ್ನಿ ಆನ್ ಸೋಷಿಯಲ್ ಫಂಕ್ಷನ್. ಸೊ ಸಾಮಾಜಿಕವಾಗಿ ಅವ ಬೇರೆ ಕಂಪ್ನಿಯಲ್ಲಿ ಏನು ಮಾಡಬೇಕು ರೀ, ರಿಪ್ರೆಸೆಂಟ್ ಮಾಡಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ರಿಲೇಷನ್ ಟು ಶೇರ್ ಹೋಲ್ಡರ್ ಆಯಿತು, ರಿಲೇಷನ್ ಟು ಡೈರೆಕ್ಟರ್ಸ್ಗೆ ಸಂಬಂಧಪಟ್ಟಂಗೆ ಆಯಿತು. ಆಮೇಲೆ ಸೆಕ್ರೆಟರಿ ಹ್ಯಾಸ್ ಟು ವರ್ಕ್ ರಿಲೇಟೆಡ್ ಟು ಪಬ್ಲಿಕ್ಗೆ ಸಂಬಂಧಪಟ್ಟಂಗೆ ಅವನ ಕರ್ತವ್ಯ ಏನು ಅಂದ್ರೆ, ಸೊ ರಿಲೇಟೆಡ್ ಟು ಪಬ್ಲಿಕ್, ಬಿಕಾಸ್ ಹಿ ಈಸ್ ಅ ಬ್ರಿಡ್ಜ್ ಬಿಟ್ವೀನ್ ಕಂಪ್ನಿ ಆ್ಯಂಡ್ ಔಟ್ಸೈಡರ್ಸ್. ಹಾಗಾಗಿ ಫಸ್ಟ್ ಏನು ಮಾಡೋದು ಅಂದರೆ, ಸೆಕ್ರೆಟರಿ ಕ್ಯಾನ್ ಆ್ಯಕ್ಟ್ ಆ್ಯಸ್ ಅ PRO ಅಂತ ಕರಿತೀವಿ ನಾವು, ಪಬ್ಲಿಕ್ ರಿಲೇಷನ್ ಆಫೀಸರ್. ಹಿ ಆ್ಯಕ್ಟ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ಡೈರೆಕ್ಟರ್ ಆ್ಯಂಡ್ ಜನರಲ್ ಪಬ್ಲಿಕ್. ಸೊ ಜನರಲ್ ಪಬ್ಲಿಕ್ಗೆ ಬೇಕಾಗಿರ್ತಕ್ಕಂಥ ಕಂಪ್ನಿ ಇನ್ಫಾರ್ಮೇಷನನ್ನು ನಾವು ಕೊಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಗಿವ್ ಇನ್ಸ್ಟ್ರಕ್ಷನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಟುವರ್ಡ್ಸ್ ಪಬ್ಲಿಕ್. ಸೊ ಕಂಪ್ನಿಯ ಪರವಾಗಿ ಸಾರ್ವಜನಿಕರಿಗೆ ಕಂಪ್ನಿಯ ಮಾಹಿತಿಯನ್ನು ನಾವು ನೀಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ವರ್ಕ್ ಫಾರ್ ಅ ಗ್ರೋತ್ ಆಫ್ ಅ ಕಂಪ್ನಿ ಬೆಳವಣಿಗೆ ಆಗುವಂಗೆ ನೋಡ್ಕೋಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಫಾಲೋ ದ ಕಂಪ್ನಿ ಲಾ, ಕಂಪ್ನಿ ಕಾನೂನನ್ನು ನಾವು ಪಾಲನೆ ಮಾಡಬೇಕು. ಆ್ಯಂಡ್ ಹಿ ಶುಡ್ ನಾಟ್ ಗೋ ಅಗೇನ್ಸ್ಟ್ ದ ಪಬ್ಲಿಕ್ ಇಂಟ್ರೆಸ್ಟ್ ವಿರುದ್ಧವಾಗಿ ಅವ ಕೆಲಸ ಮಾಡಬಾರ್ದು. ಆ್ಯಂಡ್ ಹಿ ಹ್ಯಾಸ್ ಟು ಫಾಲೋ ದ ಕಾಂಟ್ರಾಕ್ಟ್, ಒಪ್ಪಂದವನ್ನು ಅವ ಪಾಲಿಸಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಆ್ಯಕ್ಟ್ ಆ್ಯಸ್ ಅ ಆಫೀಸರ್, ಲಿಜನ್ ಆಫೀಸರ್ ಅಂತ ನಾವಲ್ಲಿ ಕರಿತೀವಿ. ಹಾಗಾಗಿ ಪಬ್ಲಿಕ್ ಮೈಂಡ್ ಒಳಗೆ ಅವ ಕೆಲಸ ಮಾಡಬೇಕು. ಅಂದರೆ ಜನರಲ್ ಪಬ್ಲಿಕ್ ಇಂಟ್ರೆಸ್ಟ್ ಪರವಾಗಿ ಅಂದರೆ ಡಿಬೆಂಚರ್ ಹೋಲ್ಡರು, ಬ್ಯಾಂಕರು, ಕ್ರೆಡಿಟರು, ಇನ್ವೆಸ್ಟರ್ಸು ಇವರೆಲ್ಲರಿಗೂ ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ ಕೊಡಬೇಕು. ಅವ್ರ ಕಾನ್ಫಿಡೆನ್ಸನ್ನು ಗೇನ್ ಮಾಡಬೇಕು. ಅವ್ರ ಕಾನ್ಫಿಡೆನ್ಸನ್ನು ಗೇನ್ ಮಾಡಿ ಅವ್ರು ಇನ್ವೆಸ್ಟ್ ಮಾಡುವಂಗೆ ಮಾಡಬೇಕು. ಅದರಿಂದ ಕಂಪ್ನಿಗೆ ಬೆಟರ್ಮೆಂಟ್ ಬರುತ್ತೆ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಟುವರ್ಡ್ಸ್ ರಿಜಿಸ್ಟರ್ಡ್ ಆಫೀಸ್, ಪ್ರಧಾನ ಕಾರ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಅವ ಏನು ಕೆಲಸ ಮಾಡ್ತಾನೆ ಅಂದರೆ, ಸೆಕ್ರೆಟರಿ ಜನರಲಿ ರೆಕಗ್ನೈಸ್ ಆ್ಯಸ್ ಅ ಹೆಡ್ ಆಫ್ ದ ಆಫೀಸ್ ಆಫ್ ಅ ಕಂಪ್ನಿ. ನೋಡಿರಿ, ಕಾರ್ಯಾಲಯದ ಮುಖ್ಯಸ್ಥ ಅಂತ ನಾವು ಅಲ್ಲಿ ಕರಿತೀವಿ ಅವಾಗ. ಆ್ಯಂಡ್ ಹಿ ಹ್ಯಾಸ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ರಿಲೇಟೆಡ್ ಟು ಶೇರ್ಸ್, ರೆಕಾರ್ಡ್ಸ್, ಅಕೌಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್. ಸೊ ಆಲ್ ದ ಡಿಪಾರ್ಟ್ಮೆಂಟ್ಸ್ ವಿಲ್ ಕಮ್ಸ್ ಅಂಡರ್ ದ ಹೆಡ್ಶಿಪ್ ಆಫ್ ಕಂಪ್ನಿ ಸೆಕ್ರೆಟರಿ. ಕಾರ್ಯದರ್ಶಿಯ ಕೆಳಗಡೆ ಬರ್ತಾವೆ ಎಲ್ಲನೂ ಆಫೀಸ್ಗಳು. ಸೊ ಅವೆಲ್ಲನೂ ಸರಿಯಾಗಿ ಅವ ಮೇಂಟೈನ್ ಮಾಡ್ತಕ್ಕಂತಹ ಕರ್ತವ್ಯವನ್ನು ಅವ ಮಾಡ್ತಾನೆ. ಆ್ಯಂಡ್ ಹಿ ಹ್ಯಾಸ್ ಟು ಎನ್ಶೂರ್ ದ್ಯಾಟ್ ದ ಆಫೀಸ್ ವರ್ಕ್ ವಿತ್ ಅ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ, ಕರೆಕ್ಟಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ಯಾರೋ ಇಲ್ಲ ಅಂತ ನೋಡ್ತಾನವ. ಆ್ಯಂಡ್ ಹಿ ಹ್ಯಾಸ್ ಟು ಸೂಪರ್ವೈಸ್ ಆಲ್ ದ ಆ್ಯಕ್ಟಿವಿಟಿ ರಿಲೇಟೆಡ್ ಟು ಆಫೀಸ್. ಆ್ಯಂಡ್ ಹಿ ಹ್ಯಾಸ್ ಟು ಕೋಆರ್ಡಿನೇಟ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಬಿಕಾಸ್ he is having complete authority.
ಬೇರೆ ಬೇರೆ ವಿಭಾಗಗಳಿಗೆ ಸಂಬಂಧಪಟ್ಟಂಗೆ ಅವ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡ್ತಾನೆ. ಆ್ಯಂಡ್ ದಿಸ್ ರಿಕ್ವೈರ್ ದ್ಯಾಟ್ ಹಿ ಹ್ಯಾಸ್ ಪರ್ಟಿಕ್ಯುಲರ್ ಅಟೆನ್ಷನ್ ಈಸ್ ಮೇಡ್. ಅಂದರೆ ಏನು ಹೇಳ್ಬೋದು ಅಂದರೆ ನಾವು ಇಲ್ಲಿ ಹಿ ಹ್ಯಾಸ್ ಟು ಮೇಂಟೈನ್ ಕಾರ್ಡಿಯಲ್ ರಿಲೇಷನ್ ವಿತ್ ಆಫೀಸ್ ಸ್ಟಾಫ್ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಅವ ಹೊಂದಿರ್ತಾನೆ. ಆ್ಯಂಡ್ ಹಿ ಹ್ಯಾಸ್ ಪರ್ಚೇಸಿಂಗ್, ಸೆಲ್ಲಿಂಗ್, ಹ್ಯೂಮನ್ ರಿಸೋರ್ಸ್, ಆಲ್ ದ ಆ್ಯಕ್ಟಿವಿಟೀಸ್ ಮೇಂಟೈನ್ ಬೈ ದ ರಿಜಿಸ್ಟರ್ ಆಫೀಸ್ ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ರೆಗ್ಯುಲರ್ಲಿ ಹಿ ಹ್ಯಾಸ್ ಟು ಮ್ಯಾನೇಜ್ ದ ಸೆಕ್ರೆಟರಿಯಲ್ ಆ್ಯಕ್ಟಿವಿಟಿ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಹಿ ಹ್ಯಾಸ್ ಟು ಗಿವ್ ದ ಟ್ರೈನಿಂಗ್ ಟು ಎಂಪ್ಲಾಯೀಸ್ ಬಿಕಾಸ್ ದ ಎಂಪ್ಲಾಯೀಸ್ ಶುಡ್ ವರ್ಕ್ ಅಕಾರ್ಡಿಂಗ್ ಟು ದ ನ್ಯೂ ಚೇಂಜಸ್. ಏನೇನು ಚೇಂಜಸ್ ಆಗ್ಯಾವ ಅದ್ರ ಪ್ರಕಾರ ಅವ ಎಂಪ್ಲಾಯಿ ಕೆಲಸ ಮಾಡಬೇಕಾಗಿರುತ್ತೆ. ಆ್ಯಂಡ್ ಹಿ ಹ್ಯಾಸ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯಿ. ಸೊ ದೀಸ್ ಆರ್ ಆಲ್ ದ ಡ್ಯೂಟೀಸ್ ಆಫ್ ಅ ಕಂಪ್ನಿ ಸೆಕ್ರೆಟರಿ.